ಹೋರಾಟ ಅಂದಾಗ ಬೇಡಿಕೆ ಒಳ್ಳೇದಿಡಿ ಹೋರಾಟ ಬೇಡಿಕೆ. ಒಂದ್ ತೊಟ್ಟು ನೀರು ಕೊಡಬಾರ್ದು, ಒಂದ್ ತೊಟ್ಟು ನೀರು ಬಿಡಬಾರ್ದು ಅನ್ನೋದು ಕರ್ನಾಟಕದಿಂದ ತಮಿಳುನಾಡಿಗೆ ನಾನು ಅದನ್ನು ಒಪ್ಪಲ್ಲ. ಸೊ ನಮಗೆ ಅವರಲ್ಲೂ ಕೂಡ ನಿಜ ಹೇಳ್ಬೇಕಂದ್ರೆ ಅವರ ರೈತರ ಸಂಖ್ಯೆ ಜಾಸ್ತಿ ಇದೆ ತಮಿಳುನಾಡು ಕರ್ನಾಟಕಕ್ಕಿಂತ. ನಾವು ನೀರು ಬಿಡದೇ ಇಲ್ಲ ಅನ್ನೋ ಬೇಡಿಕೆ, ಆ ಬೇಡಿಕೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ನಮ್ಮ ಬೆಂಗಳೂರು ನಗರೀಕರಣ ಒಂದ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಕೂಡ ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಒಂದ್ ಸ್ವಲ್ಪ ಬೆಂಗಳೂರು ಕರ್ನಾಟಕಕ್ಕೂ ಒಂದ್ ಸ್ವಲ್ಪ ಜಾಸ್ತಿ ಕೊಟ್ಟಿದೆ. ಕೆಲವು ಈ ರೀತಿಯಲ್ಲಿ ದಬ್ಬಾಳಿಕೆ ಆಗ್ತಿರೋ ಹೋರಾಟಗಳು ಮತ್ತೆ ಈ ತರ ಪ್ರಚಾರ ಗಿಮಿಕ್ ಆಗ್ತಿರೋ ಹೋರಾಟಗಳು ಮತ್ತೆ ನೀವು ಬಂದ್ ಕರಿತೀರಾ, ಬಂದ್ ಕರೀರಿ, ಆದ್ರೆ ನಿಮ್ಮ ಬೇಡಿಕೆನಲ್ಲಿ ತೂಕ ಇರಬೇಕು. ನಾವೇ ಒಂದು ರೀತಿಯಲ್ಲಿ ನಿಮಗೆ ನೀರು ಕೊಡದೇ ಇಲ್ಲ, ನಿಮ್ಗೆ ಒಂದ್ ತೊಟ್ಟು ನೀರು ಕೊಡಲ್ಲ, ನಮಗೆ ಕಷ್ಟ ಆಗಿದೆ ಅಂದ್ರೆ ಆ ಮಾನವೀಯತೆ ಇಲ್ಲ, ಆ ಹೃದಯ ಇಲ್ಲ. ಈ ಸರ್ಕಾರಗಳು ಎಬ್ಬರಿಸೋದು, ಎಚ್ಚೆತ್ಸೋದು, ಹೋರಾಟಗಳು ಮಾಡೋದು ಒಳ್ಳೆ ಕೆಲಸ. ನಾವು ಬಿಡ್ಲೇಬಾರ್ದು ಅಂತ ಹೇಳೋ ನಾನಲ್ಲ. ಒಂದ್ ಸ್ವಲ್ಪ ಎಲ್ಲರ ಮೇಲೂ ಒಂದು ಈ ಸಿನಿಮಾದವರ ಮೇಲೆಲ್ಲ ದಾಳಿ ಮಾಡಕ್ ಹೋಗ್ತೀವಿ. ಒಂದು ರೀತಿ 56 ಇಂಚ್ ಇದೆ, ಯಾವಾಗ ಸೋರ್ಸ್ ಬೇರೆ ರಾಜ್ಯಗಳಿಂದಾಗ ನಾವು ಬೇಕು ಅಂತೀವಿ. ಕಾವೇರಿ ಹೋರಾಟದಲ್ಲಿ ಚೇತನ್ ಅಹಿಂಸಾ ಅವರ ನಿಲುವೇನು ಅನ್ನುವಂಥದ್ದು CWMA ಆದೇಶವನ್ನು ವಿರೋಧಿಸಿ ಆಗಸ್ಟ್ 13ನೇ ತಾರೀಕಿನಂದು ಈಗಾಗಲೇ ಅಖಂಡ ಕರ್ನಾಟಕ ಬಂದ್ಗೆ ಈಗ ಕರೆ ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಪ್ರತಿಧ್ವನಿ ನ್ಯೂಸ್ನೊಂದಿಗೆ ನಟ ಹಾಗೂ ಹೋರಾಟಗಾರ ಚೇತನ್ ಅಹಿಂಸಾ ಅವರಿದ್ದಾರೆ. ಅವರನ್ನು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ಕಾವೇರಿ ವಿವಾದ ಕಳೆದ ಸುಮಾರು ವರ್ಷಗಳಿಂದ ಕೂಡ ಈ ಒಂದು ವಿವಾದ ಆಗ್ತಾ ಇರುವಂಥದ್ದು. ವಾಟಾಳ್ ನಾಗರಾಜ್ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿ ಅಖಂಡ ಕರ್ನಾಟಕ ಬಂದ್ಗೆ ಈಗ ಕರೆ ಕೊಟ್ಟಿರುವಂಥದ್ದು. ಏನು ಹೇಳಲಿಕ್ಕೆ ಬಯಸ್ತೀರಿ? ಕಾವೇರಿ ವಿಚಾರ ಆಗಿರ್ಬೋದು, ರಿವರ್ ವಿಚಾರಗಳಾಗಿರ್ಬೋದು, ಆ ಪದ ರೈವಲ್ರಿ ಅಂತ ಪದ ಬರೋದೇ ರಿವರಿಂದ. ಸೊ ನಮಗೆ ಸಿವಿಲೈಸೇಷನ್ಗಳು ಕಟ್ಟಿರೋದು ನದಿಗಳು ಸುತ್ತಮುತ್ತ. ನಮಗೆ ರಿವರ್ಗಳನ್ನು ಈ ಕಾವೇರಿ ವಿಚಾರ 1892ನಲ್ಲಿ ಫಸ್ಟ್ ತೀರ್ಮಾನ ಆಗಿದ್ದು, ಒಂದು ರೀತಿ ಮದ್ರಾಸ್ ಇದಕ್ಕೆ, ಮೈಸೂರು ಇದಕ್ಕೆ ಪ್ರಾಂತ್ಯಕ್ಕೆ. ಸೊ ಆ ನಿಟ್ಟಿನಲ್ಲಿ 100 ವರ್ಷಗಳಿಂದ ಚರ್ಚೆ ನಡೀತಾ ಇದೆ, ಸಮಸ್ಯೆನ ಬಗೆಹರಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತು ನಮಗೆ ಇಷ್ಟು ಒಂದು ರೀತಿಯ ಯಾವಾಗ ದೊಡ್ಡ ಪ್ರಮಾಣದ ಸಮಸ್ಯೆ ಆಗುತ್ತೆ ಅಂದರೆ, ಯಾವಾಗ ಬರಗಾಲ ಬಂದಾಗ, ಮಳೆ ಸಾಕಷ್ಟು ಬರದೇ ಇದ್ದಾಗ, ಯಾವಾಗ ನಮಗೆ ನೀರಿನ ಕೊರತೆ ಇದ್ದಾಗ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ. ಈ ನೀರಿನ ಕೊರತೆ ಇದ್ದಾಗ ಸಮಸ್ಯೆ ಆಗೋದಕ್ಕೆ ಸಿಂಪಲ್ ಸೊಲ್ಯೂಷನ್ ಇದೆ. ಏನಿದೆ ಅಂದರೆ ಡಿಸ್ಟ್ರೆಸ್ ಶೇರಿಂಗ್. ಅಂದರೆ ಆಯ್ತಪ್ಪ, ನಿಮಗೆ ಕಡಿಮೆ ಆಗಿದೆ, ನಮಗೆ ಕಡಿಮೆ ಆಗಿದೆ, ನಿಮಗೂ ಕಡಿಮೆ ಆಗುತ್ತೆ, ನಾವು ಅದನ್ನು ಪ್ರಪೋರ್ಷನಲಾಗಿ ಹಂಚ್ಕೋಬೇಕು ಅಂತ. ಯಾವಾಗ ನಾವೇ ಒಂದು ರೀತಿಯಲ್ಲಿ ನಿಮಗೆ ನೀರು ಕೊಡದೇ ಇಲ್ಲ, ನಿಮಗೆ ಒಂದು ತೊಟ್ಟು ನೀರು ಕೊಡಲ್ಲ, ನಮಗೆ ಕಷ್ಟ ಆಗಿದೆ ಅಂದರೆ ಆ ಮಾನವೀಯತೆ ಇಲ್ಲ, ಆ ಹೃದಯ ಇಲ್ಲ, ಆ ನಿಜವಾಗ್ಲೂ ನಾವು ಪ್ರೋಟೋಕಾಲ್ನ ಫಾಲೋ ಮಾಡ್ತಾ ಇಲ್ಲ. ಸೊ ಹೋರಾಟ ಏನು ಬೇಕಾದ್ರೂ ಬಂದು ಕರಿಬೋದು, ಬಂದನ್ನು ಕರೆದಿದ್ದಾರೆ. ಆದರೆ ಅವರ ಬೇಡಿಕೆ ಏನಿದೆ, ನಾವು ನೀರು ಬಿಡದೇ ಇಲ್ಲ ಅನ್ನೋ ಬೇಡಿಕೆ, ಆ ಬೇಡಿಕೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಈ ಹೋರಾಟಗಳು ಏನು ಕಾಣ್ತಾ ಇದೆ ಅಂದರೆ, ಇದು ಔಟ್ಡೇಟೆಡ್ ಹೋರಾಟಗಳು, ಸಮಾಜದ ಸಮಸ್ಯೆಗಳನ್ನ ಬಗೆಹರಿಸೋ ಮನಸ್ಥಿತಿ ಇಲ್ಲದೇ ಇರೋ ಹೋರಾಟಗಳು, ಕೆಲವುದು ಈ ರೀತಿಯಲ್ಲಿ ದಬ್ಬಾಳಿಕೆ ಆಗ್ತಿರೋ ಹೋರಾಟಗಳು, ಮತ್ತು ಈ ಥರ ಪ್ರಚಾರ ಗಿಮಿಕ್ ಆಗ್ತಿರೋ ಹೋರಾಟಗಳು ಹೊರತು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋ ಮನಸ್ಥಿತಿ ಇಲ್ಲ ನಮಗೆ. ಅದರ ಜೊತೆ ಒಂದು ಅರ್ಥ ಮಾಡ್ಕೋಬೇಕು, ಈ ಕಾವೇರಿ ವಿಚಾರದಲ್ಲಿ ಈ ರೀತಿ ಎಮೋಷನಲ್ ಆಗಿ ಭಾವನಾತ್ಮಕವಾಗಿ ಆಗದೇ ಇರೋಂಗೆ ನಮಗೂ ಸಮಸ್ಯೆನ ಬಗೆಹರಿಸಬೇಕು. ತಮಿಳುನಾಡಿಗೂ ಅವರ ಒಂದು ರೈತರು, ಸ್ವಲ್ಪ ಹೆಚ್ಚು ರೈತರು ಇರ್ಬೋದು ಆ ಕಡೆ, ಅವರ ಸಮಸ್ಯೆಗಳು ಬಗೆಹರಿಸಬೇಕು. ಇಲ್ಲಿ ನೀರಿನ ಕೊರತೆ ಆದಾಗ ಡ್ರಿಂಕಿಂಗ್ ವಾಟರ್, ಕುಡಿಯೋ ನೀರು ಒತ್ತು ಕೊಡಬೇಕು. ಆದಷ್ಟು ನೀರಾವರಿನ ಒಂದು ಸ್ವಲ್ಪ ಅದಕ್ಕೆ ಕಡಿಮೆ ಮಾಡಬೇಕು. ಮತ್ತು ಬೇರೆ ಬೇರೆ ವಾಟರ್ ಸೋರ್ಸ್ಗಳು ನಾವು ಬೆಳೆಸ್ತಾ ಬರಬೇಕು. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗಿರ್ಬೋದು, ಗ್ರೌಂಡ್ ವಾಟರ್ ವಿಚಾರದಲ್ಲಾಗಿರ್ಬೋದು, ಮತ್ತು ಒಂದು ರೀಸೈಕ್ಲಬಲ್ ವಾಟರ್ ಮೆಥಡ್ಸ್ಗಳಾಗಿರ್ಬೋದು, ಕೆರೆ ಕುಂಟೆ ತುಂಬಿಸೋದಾಗಿರ್ಬೋದು. ವಿ ಹ್ಯಾವ್ ಟು ಥಿಂಕ್ ಓವರ್ ಆಲ್ ಲಾಂಗ್ ಟರ್ಮ್. ಏನಾಗುತ್ತೆ ಈ ವಿಚಾರಗಳಲ್ಲಿ ಅಂದರೆ, ಎಲ್ಲ ರೀತಿ ಬೇರೆ ಬೇರೆ ವಿಚಾರಗಳು ಚರ್ಚೆ ಮಾಡ್ತಾ ಇವಾಗ ಮಳೆ ಕಡಿಮೆ ಬಂದಿದೆ ಅನ್ನೋ ಕಾರಣಕ್ಕೆ ಆ ಸೊಲ್ಯೂಷನ್ಗೆ ಪ್ರತಿ ವರ್ಷವೂ ಇದೇ ಸಮಸ್ಯೆ ಆಗುತ್ತೆ. ಸ್ವಲ್ಪ ಲಾಂಗ್ ಟರ್ಮ್ ಥಿಂಕಿಂಗ್ ಸರ್ಕಾರಗಳು ಬೇಕು ಹೊರತು ಈ ಎಮೋಷನಲ್ ರೀತಿಯಲ್ಲಿ ಈ ಹೋರಾಟಗಾರರು ಅವರ ಅಸ್ತಿತ್ವಕ್ಕೋಸ್ಕರ ಇದ್ಬಿಟ್ಟು ಒಂದು ತೊಟ್ಟು ನೀರು ಕೊಡಲ್ಲ ಅನ್ನೋ ಒಂದು ಬೇಡಿಕೆ, ನನಗೆ ಅದು ಒಂದು ರೀತಿ ಸಮಸ್ಯೆನ ಬಗೆಹರಿಸಂಗೆ ನನಗೆ ಕಾಣಿಸ್ತಾ ಇಲ್ಲ. ಕಾವೇರಿ ವಿಚಾರದಲ್ಲಿ ಬಂದ್ ಮಾಡಿದರೆ ಹೋರಾಟವನ್ನು ಮಾಡೋವಂಥದ್ದು ತಪ್ಪು ಅಂತ ಹೇಳ್ತೀರಾ? ಹಾಗಿದ್ರೆ ಮಾಡಬಾರ್ದಾ? ಆಗಿದ್ರೆ ಖಂಡಿತ ತಪ್ಪಲ್ಲ. ನಾವು ಹೋರಾಟ ಮಾಡೋದರಲ್ಲಿ ಪ್ರಜಾಪ್ರಭುತ್ವ ಬೆಳೆಯೋದೇ ಹೋರಾಟದಿಂದ. ಪ್ರಜಾಪ್ರಭುತ್ವನ ಒಂದು ಬಲಿಷ್ಠ ಮಾಡಬೇಕು. ಹೋರಾಟ ಜನರಿಗೆ ಒಂದು ರೀತಿ ಸಮಾಜದ ಸಮಸ್ಯೆಗಳನ್ನ ಬಗೆಹರಿಸೋದು, ಈ ಸರ್ಕಾರಗಳನ್ನ ಎಬ್ಬರಿಸೋದು, ಎಚ್ಚೆತ್ಸೋದು, ಹೋರಾಟಗಳು ಮಾಡೋದು ಒಳ್ಳೆ ಕೆಲಸ. ಆದರೆ ಆ ಬೇಡಿಕೆ ತೂಕವಾಗಿರಬೇಕು. ಆ ಬೇಡಿಕೆ ನಿಜವಾಗ್ಲೂ ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರಬೇಕು. ಆ ಬೇಡಿಕೆ ಬರೀ ನಾವೊಂದು 60-70 ವರ್ಷದಿಂದ ಇದೇ ಮಾಡ್ಕೊಂಡು ಬರ್ತಾ ಇದ್ದೀನಿ, ಇದನ್ನೇ ಮಾಡ್ತೀವಿ, ಅದು ಒಂದು ರೀತಿ ನನ್ನ ಅಸ್ತಿತ್ವಕ್ಕೋಸ್ಕರ ಮಾಡಿದ್ರೆ ಜನರಿಗೂ ಕೂಡ ಸಮಸ್ಯೆ ಬಗೆಹರಿಯಲ್ಲ. ನೀವು ಕೂಡ ಬರೀ ಒಂದು ಪ್ರಚಾರಕ್ಕೋಸ್ಕರ ಅಂತ ಜನ ಬಿಂಬಿಸ್ತಾರೆ. ಸೊ ಆ ದಿಕ್ಕಿನಲ್ಲಿ ಮಾಡೋದಕ್ಕಿಂತ ನೀವು ನಿಜವಾಗ್ಲೂ ಸಾಲ್ವ್ ದ ಪ್ರಾಬ್ಲಮ್, ಡಿಸ್ಟ್ರೆಸ್ ಶೇರಿಂಗ್ ಮಾಡೋಣ. ಇವತ್ತು AI ಅಂತ ಎಷ್ಟು ಮುಂದುವರೆದಿದೆ ನಮ್ಮ ಟೆಕ್ನಾಲಜಿ. ಈ ಟೆಕ್ನಾಲಜಿ ಇದ್ದಾಗ ಎಷ್ಟು ರೈನ್ಫಾಲ್ ಆಗಿದೆ, ಎಷ್ಟು ತಕ್ಕಂತೆ ಯಾರ ಕರ್ನಾಟಕಕ್ಕೆ ಇಷ್ಟು ಬಂದಿದೆ ಅಂದಾಗ ನಮಗೆ
ನಮಗೆ ಕೂಡ ತಮಿಳ್ನಾಡಿಗೂ ಇಷ್ಟು ಕೊಡಬೇಕು ಅನ್ನೋ ರೀತಿಯಲ್ಲಿ ಭಾಳ ಟೆಕ್ನಾಲಜಿಕಲಿ ಸೌಂಡಾಗಿ ಏನು ಕಾವೇರಿ ವಾಟರ್ ಟ್ರೈಬ್ಯುನಲ್ ಅಡಿಯಲ್ಲಿ ಏನು 2018 ಸುಪ್ರೀಂ ಕೋರ್ಟ್ ಆದೇಶ ತಕ್ಕಂತೆ ಅದರ ತಕ್ಕಂತೆ ಇವತ್ತಿಗೆ ಅದು ಒಂದು ರೀತಿ ಪ್ರಪೋರ್ಷನಲ್ ಡಿಸ್ಟ್ರೆಸ್ ಶೇರಿಂಗ್ ಮಾಡಿದ್ರೆ ಸಮಸ್ಯೆ ಬಗೆಹರಿಯುತ್ತೆ. ಅದು ಬಿಟ್ಟು ಈ ರೀತಿ ಒಂದು ರೀತಿ ನಮ್ಮ ಅಸ್ತಿತ್ವನೇ ಮುಖ್ಯ ಅನ್ನೋ ರೀತಿಯಲ್ಲಿ ಹೋರಾಟ ಮಾಡಿದ್ರೆ ಸಮಸ್ಯೆ ಎಷ್ಟೋ ಸಲ ಬಗೆಹರಿಯಲ್ಲ. ಆ ಸಮಸ್ಯೆಗಳಿಗೆ ಇನ್ನೂ ಒಂದು ರೀತಿ ಒಂದು ನಮ್ಮ ರಾಜ್ಯಗಳ ನಡುವೆ ಸಮಸ್ಯೆಗಳು ಉಂಟು ಮಾಡಿ ನಮ್ಮಿಬ್ಬರ ನಡುವೆ ಇನ್ನೂ ಒಂದು ರೀತಿ ಗೊಂದಲ, ಘರ್ಷಣೆ, ಒಂದು ರೀತಿ ವೈಮನಸ್ಸು ಹೆಚ್ಚು ಮಾಡೋಂಗೆ ಈ ಹೋರಾಟಗಳು ಆಗಬಾರ್ದು ಅನ್ನೋ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳುವಂಥದ್ದು ಚೇತನ ಅಹಿಂಸಾ ಅವರ ವಾದ ಏನು ಅಂತ? ಕಾವೇರಿ ನೀರನ್ನು ಪ್ರಪೋರ್ಷನಲಾಗಿ ಇಬ್ಬರಿಗೂ ಸೇರಿದ್ದು ಅಂದರೆ ನಮಗೇನು ಒಂದು ರೀತಿ ಅದು ಬರೀ ನಮ್ಮದು ಒಂದು ಅಪ್ಪರ್ ರೈಪೇರಿಯನ್ ಇದೆ, ಅವರು ಲೋವರ್ ರೈಪೇರಿಯನ್ ಇದೆ ಅನ್ನೋ ಕಾರಣಕ್ಕೆ ನಾವು ಬಿಡಲೇಬಾರ್ದು ಅಂತ ಹೇಳೋ ನಾನಲ್ಲ. ಕಾವೇರಿ ಹೌದು ಹುಟ್ಟೋದು ಕೊಡಗಿಂದ, ಹೌದು ಕಾವೇರಿ ನಮ್ಮ ರಾಜ್ಯದ ಒಂದು ಭಾಳ ಮುಖ್ಯವಾದ ಲೈಫ್ ಲೈನ್ ಅದು. ಬಟ್ ಅವರ ರಾಜ್ಯಕ್ಕೂ ಭಾಳ ಮುಖ್ಯ ಆಗುತ್ತೆ, ಇಬ್ಬರಿಗೂ ರಾಜ್ಯ ಮುಖ್ಯ ಆಗುತ್ತೆ. ನಾವು ಈ ರೀತಿ ನೋಡಿದಾಗ ಕಾವೇರಿ ನೋಡಿದಾಗ ನಮಗೆಲ್ಲೋ ಒಂದು ಕಡೆ ಅದು ನಮಗೆ ನಮ್ಮ ತೀರ್ಮಾನ ನಾವು ಸ್ವಲ್ಪ ಜೋರಾಗಿ ಒಂದು ಸ್ವಲ್ಪ ಎಲ್ಲರ ಮೇಲೂ ಒಂದು ಈ ಸಿನಿಮಾದವ್ರ ಮೇಲೆಲ್ಲ ದಾಳಿ ಮಾಡೋಕ್ಕೆ ಹೋಗ್ತೀವಿ. ಈ ಮಹದಾಯಿ ವಿಚಾರದಲ್ಲಿ ನಮ್ಗೆ ಯಾಕೆ ಆ ರೀತಿಯಲ್ಲಿ ನಮಗೆ ಗೋವಾದಲ್ಲಿ ಶುರುವಾಗುತ್ತೆ, ಆ ಕಡೆ ಶುರುವಾದಾಗ ನಮಗೆ ಬೇಕೇ ಬೇಕು ಅಂದಾಗ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ವಿ ಕೆನಾಟ್, ಅದು ಸೋರ್ಸು ಕರ್ನಾಟಕದಲ್ಲಿದ್ದಾಗ ನಾವು ಒಂದು ರೀತಿ 56 ಇಂಚ್ ಇದೆ, ಯಾವಾಗ ಸೋರ್ಸು ಬೇರೆ ರಾಜ್ಯಗಳಿಂದಾಗ ನಾವು ಬೇಕು ಅಂತೀವಿ. ವಿ ಹ್ಯಾವ್ ಟು ಬಿ ಬ್ಯಾಲೆನ್ಸ್ಡಾಗಿ ನೋಡಬೇಕು. ನಾವೇಂಗೆ ನೋಡಬೇಕು ಅಂದರೆ ಹೌದು ಕಾವೇರಿ ನಮಗೂ ಸೇರಿದ್ದು, ತಮಿಳುನಾಡಿಗೂ ಸೇರಿದ್ದು, ಮಹದಾಯಿ ಗೋವಾದಲ್ಲೂ ಇದೆ, ಕರ್ನಾಟಕದಲ್ಲೂ ನಮಗೆ ನ್ಯಾಯ ಬೇಕಾಗುತ್ತೆ. ಸೊ ಈ ರೀತಿನ ನೋಡಿಕೊಂಡ್ರೆ ನಾವು ಒಂದು ರೀತಿ ಒಂದು ಬ್ಯಾಲೆನ್ಸ್ಡಾಗಿ ನೋಡ್ಬೋದು. ಈ ರೀತಿ ನಮಗೆ ಡಿಸ್ಟ್ರೆಸ್ ಶೇರಿಂಗ್ನಲ್ಲಿ ಪ್ರಪೋರ್ಷನಾಗಿ ಎಷ್ಟು ಮಳೆ ನಮಗೆ ಕಡಿಮೆ ಮಳೆ ಬಂದಿದೆ ಅವ್ರಿಗೆ ಕಡಿಮೆ ನೀರು ರಿಲೀಸ್ ಮಾಡಬೇಕು. ಕರೆಕ್ಟಾಗಿ ಮಳೆ ಬಂದಿದ್ದರೆ ಅದು ಒಂದು ಏನು ಆದೇಶ ಇದೆಯೋ ಅದ್ರ ತಕ್ಕಂತೆ ರಿಲೀಸ್ ಮಾಡಬೇಕು. ಆದರೆ ಯಾವಾಗ ನಾವು ಒಂದು ತೊಟ್ಟು ರಿಲೀಸ್ ಮಾಡಲ್ಲ ಅಂತ ಬರ್ತೀವೋ ಆವಾಗ ಇಟ್ಸ್ ಎ ಕ್ವೆಶ್ಚನ್ ಆಫ್ ಪವರ್, ಆವಾಗ ಇಟ್ಸ್ ಎ ಕ್ವೆಶ್ಚನ್ ಆಫ್ ಸರ್ವಾಧಿಕಾರ, ಆವಾಗ ಇಟ್ಸ್ ಎ ಕ್ವೆಶ್ಚನ್ ಆಫ್ ಹಾರ್ಟ್ಲೆಸ್ನೆಸ್, ಹೃದಯ ಇಲ್ಲದೆ ಇರೋ ರೀತಿಯಲ್ಲಿ. ಯಾಕೆಂದರೆ ನೀರು ಎಲ್ಲರಿಗೂ ಸೇರಿದ್ದು. ನಾವು ಯಾವಲೇ ಹೇಳ್ದಂಗೆ ಈ ರೈವಲ್ರಿ ಅನ್ನೋ ಪದ ರಿವರಿಂದನೇ ಬಂದಿದೆ. ನದಿಗಳಿಗೋಸ್ಕರ ನೀರು ಎಷ್ಟೋ ಯುದ್ಧಗಳು ನಡೆದಿದೆ. ನಮಗೆ ಒಂದು ರೀತಿ ಇಂಡಿಯಾ ಪಾಕಿಸ್ತಾನ ನಡೆಯುವ ಒಂದು ರೀತಿ ಗಂಗಾ ಮತ್ತು ಸಿಂಧು ಈ ನದಿಗಳಿಗೆಲ್ಲ ಒಂದು ರೀತಿ ಅಲ್ಲೂ ಕೂಡ ದೇಶ ಅದನ್ನು ಬಗೆಹರಿಸ್ಬೋದು. ಅಂದರೆ ಕರ್ನಾಟಕ ತಮಿಳುನಾಡನ್ನ ಬಗೆಹರಿಸೋಕ್ಕಾಗಲ್ವಾ? ಖಂಡಿತ ಬಗೆಹರಿಸ್ಬೋದು. ಆ ಮನಸ್ಥಿತಿ ಇರಬೇಕು, ಆ ಕಾಳಜಿ ಇರಬೇಕು, ಆ ಒಂದು ಮಾನವೀಯತೆ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಹಾಗಿದ್ರೆ ಕಾವೇರಿ ನೀರಿನ ವಿವಾದವನ್ನು ಯಾರು ಬಗೆಹರಿಸಬೇಕು? ಕೇಂದ್ರ ಸರ್ಕಾರನ ಅಥವಾ ಏನಾದರೂ ತಮಿಳುನಾಡು ಕರ್ನಾಟಕ ಸರ್ಕಾರ ಏನಾದರೂ ಕೂತು ಅದನ್ನು ತೀರ್ಮಾನ ಮಾಡ್ಕೊಳ್ಬೇಕಾ? ಯಾರು ಬಗೆಹರಿಸಬೇಕು ಅಂತ ಹೇಳ್ತೀರಾ ಚೇತನ್ ಅವರೇ? ನಮಗೆ ಕರ್ನಾಟಕ ತಮಿಳುನಾಡು ಖಂಡಿತ ನಾವು ಅದನ್ನು ಬಗೆಹರಿಸೋ ಸಾಧ್ಯತೆಗಳು ಇರುತ್ತೆ. ನಾವು ಕೂತ್ಕೊಂಡು ಡಿಸ್ಕಸ್ ಮಾಡಿ ಒಂದು ಬ್ಯಾಲೆನ್ಸ್ಡಾಗಿ ಒಂದು ತಜ್ಞರಿಟ್ಟು ಇದನ್ನು ಈ ಥರ ಸಮಸ್ಯೆಗಳಾದಾಗ ಏನೇನು ಮಾಡ್ಬೋದು ಅಂತ ನಮ್ಮ ರಾಜ್ಯಗಳ ಜೊತೆಗೆ ಸೇರಿ ನಾವು ಡಿಸ್ಕಸ್ ಮಾಡೋಣ. ನಮ್ಮ ಕೇಂದ್ರ ಸರ್ಕಾರ ಯಾವಾಗ ಬರುತ್ತೆ ಅಂದರೆ ಇಂಟರ್ಸ್ಟೇಟ್ ವಾಟರ್ ಟ್ರೈಬ್ಯುನಲ್ ಸರಿಪಡಿಸೋಕ್ಕೆ ಅವ್ರು ಬರ್ತಾರೆ. ಬಟ್ ಅವ್ರಿಗೆ ನಮ್ಮ ಸಮಸ್ಯೆಗಳಿಗೆ ಇನ್ನೂ ಒಂದು ರೀತಿ ಅದನ್ನು ಬಗೆಹರಿಸೋಕ್ಕಿಂತ ನಮ್ಮಿಬ್ಬರ ನಡುವೆ ಒಂದು ರೀತಿಯ ಸಂಘರ್ಷ ಉಳಿಸೋದೇ ಅವ್ರ ಉದ್ದೇಶ ಆಗುತ್ತೆ ಎಷ್ಟೋ ಸಾರಿ. ಸೊ ನಾವು ತಮಿಳುನಾಡು ಇಬ್ಬರು ಕೂತ್ಕೊಂಡು ಏನು ಸಮಸ್ಯೆ ಆಗಿದೆ, ಇದು ಎಲ್ಲೆಲ್ಲಿದೆ, ಅದು ಸ್ವಲ್ಪ ಕೇರಳಕ್ಕೂ ಸ್ವಲ್ಪ ಪುಡುಚೇರಿಗೂ ಸ್ವಲ್ಪ ಹೋಗುತ್ತೆ, ಅವ್ರನ್ನೂ ಕೂಡಿಸಿ ಎಲ್ಲ ರೀತಿಯಲ್ಲಿ ಒಂದು ವೈಜ್ಞಾನಿಕವಾಗಿ ಎಲ್ಲ ಆದೇಶ ತಕ್ಕಂತೆ ತಜ್ಞರು, ವಾಟರ್ ಎಕ್ಸ್ಪರ್ಟ್ಸು ಎಲ್ಲರೂ ಕೂತ್ಕೊಂಡು ಮಾಡಿದ್ರೆ ಈ ಸಮಸ್ಯೆಗೆ ಒಂದು ಶಾಶ್ವತವಾದ ಪರಿಹಾರ ಕೊಡಬೇಕು. ಈ ಸಮಸ್ಯೆನ ಬಗೆಹರಿಸ್ಬೋದು. ಅದು ಬಿಟ್ಟು ಬರೀ ಭಾವನೆಗಳ ಜೊತೆ ಆಟ ಆಡಿ ಆ ಸಿನಿಮಾ ಬಂದಿದೆ ಅಂತ ಪೋಸ್ಟರ್ಗಳು ಹರಿದಾಕಿ ನಾವು ಗಲಾಟೆ ಮಾಡಿ ಘರ್ಷಣೆ ಮಾಡಿ ಅದೆಲ್ಲ ಮಾಡಿದ್ರೆ ಅದೆಲ್ಲ ಹೋರಾಟನೂ ಅಲ್ಲ, ಸಮಸ್ಯೆನ ಪ್ರಾಬ್ಲಮ್ ಸಾಲ್ವಿಂಗೂ ಅಲ್ಲ. ಅದು ಏನು ಕಾಣುತ್ತೆ ಅಂದರೆ ಇಟ್ ಈಸ್ ಮೋರ್ ಅವ ಒಂದು ರೀತಿ ಒಂದು ಈ ಹೋರಾಟದ ಹೆಸರಲ್ಲಿ ದಬ್ಬಾಳಿಕೆ ನಡೀತಿರೋದು ಅನ್ನೋದು ನನಗೆ ಕಾಣಿಸುತ್ತೆ. ಹಂಗಾಗಬಾರ್ದು. ವಿ ನೀಡ್ ಪ್ರಾಬ್ಲಮ್ ಸಾಲ್ವಿಂಗ್. ಓಕೆ, ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದಿದೆ. ಚೇತನ್ ಅಹಿಂಸಾ ಅವರು ಕರ್ನಾಟಕ ಬಂದಿಗೆ ಬೆಂಬಲವನ್ನು ಕೊಡ್ತಾರಾ ಇಲ್ವಾ? ಹೋರಾಟ ಮಾಡೋಕ್ಕೆ ಬಂದ್ ಕರೆಯೋಕ್ಕೆ ಅವರಿಗೆ ಸ್ವಾತಂತ್ರ್ಯ ಇದೆ, ಅವ್ರು ಕರೆದಿದ್ದಾರೆ. ಬಟ್ ಆ ಬೇಡಿಕೆಯನ್ನು ನಾನು ಗಮನಿಸಿದ್ದೀನಿ. ಅದರಲ್ಲಿ ಏನು ಬೇಡಿಕೆ ಇದೆ ಅಂದರೆ ಒಂದು ತೊಟ್ಟು ನೀರು ಕೊಡಬಾರ್ದು, ಒಂದು ತೊಟ್ಟು ನೀರು ಬಿಡಬಾರ್ದು ಅನ್ನೋದು ಕರ್ನಾಟಕದಿಂದ ತಮಿಳುನಾಡಿಗೆ. ನಾನು ಅದನ್ನು ಒಪ್ಪಲ್ಲ. ನಾನೇನು ಹೇಳ್ತೀನಿ ಅಂದರೆ ಕಡಿಮೆ ನೀರಿದ್ದರೆ ಅವ್ರಿಗೂ ಕಡಿಮೆ ಕೊಡೋಣ, ಹಂಚ್ಕೊಳ್ಳೋಣ. ಕಷ್ಟ ಆಗಿದೆ, ನಾವೆಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು, ನಾವು ಕೂಡ ಅದಕ್ಕೆ ಒಂದು ರೀತಿ ಪ್ರಾಬ್ಲಮ್ ಸಾಲ್ವಿಂಗ್ ಆಗಿ ನೋಡಬೇಕು ಹೊರತು ನಾನು ಆ ಬೇಡಿಕೆಯನ್ನು ಒಪ್ಪಲ್ಲ. ಬೇಡಿಕೆ ತೂಕ ಇಲ್ಲ ಅಂದರೆ ಹೋರಾಟಕ್ಕೆ ತೂಕ ಬರಲ್ಲ. ಯಾವುದೇ ಒಂದು ರೀತಿಯ ಸಮಸ್ಯೆ ಅಂದರೆ ಒಂದು ಹೋರಾಟ ಅಂದರೆ ಅದರ ಬೇಡಿಕೆ ಭಾಳ ಮುಖ್ಯ ಆಗುತ್ತೆ. ಆ ಡಿಮ್ಯಾಂಡ್ ಏನಿದೆ
ಸೊ ನೀವು ನೀವು ಇವಾಗ ಆ ಹೋರಾಟ ಯಶಸ್ವಿ ಭಾಳ ಲಕ್ಷಾಂತರ ಜನ ಸೇರಲಿ, ಒಂದು ಕೆಲವು 100 ಜನ ಸೇರಲಿ, ಆ ಹೋರಾಟಕ್ಕೆ ಏನೇ ಇದ್ರೂ ಆ ಬೇಡಿಕೆ ಮುಖ್ಯ ಆಗುತ್ತೆ. ನನಗೆ ಬೇಡಿಕೆ ಒಪ್ಪಿಗೆ ಇಲ್ಲದೇ ಇರೋದರಿಂದ ನಾನು ಬಹುಶಃ ಅದಕ್ಕೆ ಬೆಂಬಲ ಸೂಚಿಸಲ್ಲ. ಆದರೆ ಹೋರಾಟ ಮಾಡೋಕ್ಕೆ ಸ್ವಾತಂತ್ರ್ಯ ಇದೆ. ಅದು ಒಂದು ಅಹಿಂಸಾವಾದದ ಕಾನೂನು ಅಡಿಯಲ್ಲಿ ಎಲ್ಲ ಪ್ರೋಟೋಕಾಲ್ಗಳು ತೊಗೊಂಡು ಎಲ್ಲ ಒಂದು ರೀತಿ ಪರ್ಮಿಷನ್ಗಳು ತೊಗೊಂಡು ಹೋರಾಟ ಮಾಡಲಿ ಅಂತ ನಾನು ಒಂದು ರೀತಿ ಸಜೆಷನ್ ಕೊಡ್ತೀನಿ ಅಂತ ಹೇಳಿ. ಈ ವರ್ಷದ ಮುಂಗಾರು ಮಳೆ ಕೈಕೊಟ್ಟಿರುವಂಥದ್ದು ಬಹುತೇಕ ಕರ್ನಾಟಕದ ಪ್ರಮುಖ 4 ಅಣೆಕಟ್ಟುಗಳಲ್ಲೂ ಕೂಡ ನೀರಿನ ಪ್ರಮಾಣ ಕಡಿಮೆ ಇದೆ. ಹೀಗಿರುವಾಗ ಹೇಗೆ ತಮಿಳುನಾಡಿಗೆ ಕಾವೇರಿ ನೀರು ಬಿಡಬೇಕು ಅನ್ನುವಂಥದ್ದು ರೈತರ ವಾದ, ಕನ್ನಡ ಪರ ಸಂಘಟನೆಗಳ ವಾದ ಕೂಡ ಇದೆ. ಇದಕ್ಕೆ ಏನು ಹೇಳ್ತೀರಿ ನೀವು ಅಂತೇಳಿ? ಯಾಕಂದರೆ ಪ್ರತಿ ವರ್ಷ ಬಂದ ಹಾಗೆ ಈ ವರ್ಷ ಮಳೆ ಬಂದಿಲ್ಲ, ಮಳೆ ಕೊರತೆ ಇದೆ. ಹಾಗಾಗಿ ಹೇಗೆ ಕೊಡೋದು, ನಮ್ಮ ರಾಜ್ಯಕ್ಕೆ ನೀರಿಲ್ಲ, ತಮಿಳುನಾಡಿಗೆ ಹೇಗೆ ಕೊಡೋದು ಅನ್ನುವಂತಹ ವಾದ ಇದೆ. ನಮಗೆ ಹೇಗೆ ಕೊಡೋದು ಅಂದಾಗ ನಮಗೆ ನೀರು ಕಡಿಮೆ ಆಗಿದೆ. ಬಟ್ ನೀರು ಕಡಿಮೆ ಆಗಿದ್ರೂ ಕೂಡ ಕಾವೇರಿ ನಮ್ಮಿಬ್ಬರಿಗೂ ಸೇರಿದ್ದು ಅಂದಮೇಲೆ ಅವರು ಕಡಿಮೆ ತೊಗೋಬೇಕು. ಅವ್ರಿಗೂ ಕಡಿಮೆ, ಮಾಮೂಲಿಗಿಂತ ಎಷ್ಟು ಕ್ಯೂಸೆಕ್ ಸಿಗುತ್ತೋ ಅದಕ್ಕಿಂತ ಕಡಿಮೆ ರೀತಿಯಲ್ಲಿ ನಾವು ಹಂಚ್ಕೋಬೇಕಾಗತ್ತೆ. ನಮಗೆ ನೀರು ಕಡಿಮೆ ಆಗಿದೆ ಅಂದರೆ ಎಲ್ಲ ನೀರು ನಾವೇ ತೊಗೊಂಡು ಅವ್ರಿಗೇನೂ ಕೊಡದೇ ಇರೋಂಗೆ ಅದು ಹೆಂಗೆ, ಅದು ಯಾವ ರೀತಿಯ ಒಂದು ರೀತಿ ನಾವೆಲ್ಲ ಒಂದು ಹಂಚಿಕೆ ಮನಸ್ಥಿತಿ, ಯಾವ ರೀತಿಯ ಮಾನವೀಯತೆ, ಯಾವ ರೀತಿಯ ಕಾಳಜಿ ಅದು. ಸೊ ನಮಗೆ ಅವರಲ್ಲೂ ಕೂಡ ನಿಜ ಹೇಳಬೇಕಂದ್ರೆ ಅವರ ರೈತರ ಸಂಖ್ಯೆ ಜಾಸ್ತಿ ಇದೆ ತಮಿಳುನಾಡು ಕರ್ನಾಟಕಕ್ಕಿಂತ. ನಮ್ಮ ಬೆಂಗಳೂರು ನಗರೀಕರಣ ಒಂದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಕೂಡ ಅದಕ್ಕೋಸ್ಕರ ಸುಪ್ರೀಂ ಕೋರ್ಟು ಒಂದು ಸ್ವಲ್ಪ ಬೆಂಗಳೂರು ಕರ್ನಾಟಕಕ್ಕೂ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟಿದೆ, ತಮಿಳುನಾಡಿಗೂ ಸ್ವಲ್ಪ ಕಡಿಮೆ ಮಾಡಿದೆ. ನಾವು ಕೂಡ ಈ ಥರ ಬರಗಾಲ ಮತ್ತು ಈ ಥರ ಮನ್ಸೂನು ಸಮಸ್ಯೆ ಆದಾಗ ನಾವೇನು ಮಾಡಬೇಕು ಅಂದರೆ ಆದಷ್ಟು ನೀರಾವರಿಗೆ ನೀವು ಬಳಸಬೇಡಿ, ಕುಡಿಯೋ ನೀರಿಗೆ ಆದ್ಯತೆ ಕೊಟ್ಟು, ನಮಗೂ ಕುಡಿಯೋ ನೀರು ಆದ್ಯತೆ ಕೊಟ್ಟು, ನಮಗೂ ಒಂದು ರೀತಿ ಬೇಸಿಕ್ ವಾಟರ್ ಸೋರ್ಸ್ ಕೊಟ್ಟು ಅವ್ರಿಗೂ ಕುಡಿಯೋ ನೀರಿಗೆ ಒತ್ತು ಕೊಡಬೇಕು. ಆ್ಯಂಡ್ ವಿ ಹ್ಯಾವ್ ಟು ಬೇಸಿಕ್ಲಿ ಡಿಸ್ಟ್ರೆಸ್ ಶೇರಿಂಗ್ ಮಾಡಬೇಕು. ಅದ್ರ ಜೊತೆ ಇದು ಒಂದೇ ಅಷ್ಟೇ ಅಲ್ಲ, ನಾವು ಓವರಾಲ್ ನೀರನ್ನು ಹೆಂಗೆ ನಾವು ಜಾಸ್ತಿ ತರ್ಬೋದು ಅನ್ನೋ ಪ್ಲ್ಯಾನಿಂಗ್ ಮಾಡಬೇಕು. ದಿಸ್ ಹ್ಯಾಸ್ ಟು ಬಿ ಅ ಲಾಂಗ್ ಟರ್ಮ್ ವಾಟರ್ ಸೊಲ್ಯೂಷನ್. ನಾನೇನು ಕಾಣಿಸ್ತಾ ಇದೆ ಅಂದರೆ ಹೆಚ್ಚಾಗಿ ಸಮಸ್ಯೆ ಬಂದಾಗ ಲಬೋ ಅಂತೀವಿ, ಆದರೆ ಆ ಸಮಸ್ಯೆ ಏನು ಬರ್ಬೋದು ಮುಂದೆ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿ ಇವಾಗಲೇ ನಾವು ರೀಸೈಕ್ಲಬಲ್ ವಾಟರ್ ಸೋರ್ಸಸ್ಗಳಾಗಿರ್ಬೋದು, ಗ್ರೌಂಡ್ ವಾಟರ್ ಸೋರ್ಸ್ಗಳಾಗಿರ್ಬೋದು, ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದು, ಈ ಥರದೆಲ್ಲ ಎಲ್ಲ ಮಾಡಿದ್ರೆ ನಮಗೆ ಒಂದು ಶಾಶ್ವತ ಪರಿಹಾರ. ಅದು ಬಿಟ್ಟು ಮೇಕೆದಾಟು ಥರ ಬಂದುಬಿಟ್ಟು ಇದೊಂದು ದೊಡ್ಡ 10,000, 9,000, 14,000 ಕೋಟಿ ಡ್ಯಾಮ್ ಕಟ್ಟಿ ಇದೆಲ್ಲ ಸರಿಪಡಿಸಿ ಬಂದರೆ ಇದ್ದಿದ್ದ ಸಮಸ್ಯೆಗಳಿಗೆ ಇನ್ನೂ ನಾವೇ ತುಪ್ಪ ಸುರಿತಾ ಇದ್ದೀವಿ. ದಟ್ ಈಸ್ ನಾಟ್ ಇದು ಸಸ್ಟೈನಬಲ್ ಸೊಲ್ಯೂಷನ್, ದಟ್ ಈಸ್ ಅ ಡಿಸ್ಟ್ರಕ್ಟಿವ್ ಸೊಲ್ಯೂಷನ್. ಬರೀ ಶ್ರೀಮಂತರು ಉಳ್ಳವರಿಗೆ, ಕಾಂಟ್ರಾಕ್ಟರ್ ಡೆವಲಪರ್ ಲಾಬೀಸ್ಗಳಿಗೆ ಲಾಭ ಆಗುತ್ತೆ ಹೊರತು ನಮ್ಮ ಕರ್ನಾಟಕ ತಮಿಳುನಾಡು ನಡುವೆ ಇನ್ನೂ ಸಮಸ್ಯೆ ಬರುತ್ತೆ. ಮತ್ತು ಈ ಒಂದು ಸುಂದರವಾದ ಪ್ರದೇಶ, ಎಲಿಫೆಂಟ್ ಕಾರಿಡೋರ್ಸ್ ಎಲ್ಲ ರೀತಿ ಮುಳುಗೋಗ್ತವೆ, 5 ಹಳ್ಳಿಗಳು. ಸೊ 13,000 ಎಕರೆಗಳು. ಸೊ ನಮಗೆ ವಿ ಹ್ಯಾವ್ ಟು ಹ್ಯಾವ್ ರೀಲ್ ಈಕೋ ಫ್ರೆಂಡ್ಲಿ, ಸಸ್ಟೈನಬಲ್, ಲಾಂಗ್ ಟರ್ಮ್ ವಿಷನ್. ಅದು ಬರೀ ನಮ್ಮ ಪಾಲಿಸಿಗಳಲ್ಲಷ್ಟೇ ಅಲ್ಲ, ಯೋಜನೆಗಳಲ್ಲಷ್ಟೇ ಅಲ್ಲ, ನಮ್ಮ ಲೀಡರ್ಶಿಪ್ನಲ್ಲೂ ಅದೇ ರೀತಿ ಇರಬೇಕು. ಒಂದು ಮುಂದಾಲೋಚನೆ, ಒಂದು ದೂರದೃಷ್ಟಿಯ ವಿಚಾರಗಳಿರಬೇಕು. ಸಮಸ್ಯೆ ಬಂದಾಗ ಲಬ ಅನ್ನೋದಲ್ಲ, ಈ ಸಮಸ್ಯೆ ಬರುತ್ತೆ ನಾಳೆ ದಿನ, ಈ ಸಮಸ್ಯೆ ಬರದೇ ಇರೋಂಗೆ ಇವತ್ತು ನಾವು ಏನೇನು ಮಾಡ್ಬೋದು ಅನ್ನೋ ರೀತಿ ಪ್ಲ್ಯಾನಿಂಗ್ ಮಾಡಿಕೊಂಡು ಅದನ್ನು ಅಡ್ರೆಸ್ ಮಾಡಬೇಕು. ಸೊ ಡಿಸ್ಟ್ರೆಸ್ ಶೇರಿಂಗ್ ಆ್ಯಂಡ್ ವೈಜ್ಞಾನಿಕ ಒಂದು ಸ್ಟ್ಯಾಟಿಸ್ಟಿಕಲ್ ಬೇಸಿಸ್, ಎಷ್ಟು ನೀರು ಬಂದಿದೆ, ಎಷ್ಟು ಕೊಡ್ಬೋದು, ಹೀಗೆ ಹಾಗೆ ಎಲ್ಲ ತಜ್ಞರು ನಾವು ನಿಲ್ಲಿಸಿ ನಾವೆಲ್ಲ ಕೂಡ ಚರ್ಚೆ ಮಾಡಿ ಅದನ್ನು ಬಗೆಹರಿಸೋಕ್ಕೆ ಎಲ್ಲ ಸಾಧ್ಯತೆಗಳಿರುತ್ತೆ. ಆದರೆ ಅದನ್ನು ಒಂದು ಎಮೋಷ್ನಲ್ ರೀತಿಯಲ್ಲಿ ಭಾವನೆಗಳು ಕೆರಳಿಸೋಕ್ಕೆ ಒಂದು ರೀತಿ ಈ ಹೋರಾಟ ಮಾಡಿದ್ರೆ ಅದು ಹೋರಾಟನೂ ಅಲ್ಲ, ಅದು ಶಾಶ್ವತವಾದ ಪರಿಹಾರನೂ ಅಲ್ಲ. ಓಕೆ, ಕೊನೆಯದಾಗಿ ಚೇತನ್ ಅವರೇ, ನೀವು ವಿರೋಧನ ವ್ಯಕ್ತಪಡಿಸ್ತಾ ಇರೋದು ಜನನಾಯಕನ ಪೋಸ್ಟರನ್ನು ಹರಿದಿರೋದಕ್ಕ, ಅಥವಾ ಬಂದ್ ಮಾಡ್ತಾ ಇರೋದಕ್ಕ, ಅಥವಾ ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಡ್ತಾ ಇಲ್ಲ ಅನ್ನೋವಂಥ ಉದ್ದೇಶ ವಿರೋಧ ವ್ಯಕ್ತಪಡಿಸ್ತಿರೋದು ಏನು ಅನ್ನುವಂಥದ್ದು? ಇಲ್ಲ, ನಾನು ಈ ಒಂದು ರೀತಿ ಫಾರ್ ಎಕ್ಸಾಂಪಲ್ ನಮಗೆ ಸಿನಿಮಾದವ್ರನ್ನ ಇವಾಗ ಸಿನಿಮಾನ ನೋಡಿದೆ, ಕೆಲವು ಹೋರಾಟಗಾರರು ಹೋಗಿ ಅಲ್ಲಿ ಸಿನಿಮಾದವ್ರ ಹರಿದು ಪೋಸ್ಟರ್ಗಳು ಹರಿದು ಅಲ್ಲೂ ಕೂಡ ಅಲ್ಲಿ ಥಿಯೇಟರ್ ಎಕ್ಸಿಬಿಟರ್ ಮೇಲೆ ಒಂದು ರೀತಿ ಬೆದರಿಸಿ ಇದು ಕರ್ನಾಟಕ ತಮಿಳುನಾಡು ನಡುವೆ ಒಂದು ರೀತಿ ಸಮಸ್ಯೆಗಳನ್ನ ಒಂದು ರೀತಿ ಅದನ್ನು ಇದ್ದಿದ್ದು ಸ್ವಲ್ಪ ಸಮಸ್ಯೆನ ಒಂದು ಇನ್ನೂ ಬೆಂಕಿ ಹಚ್ಚಿ ಈ ರೀತಿ ಸಮಸ್ಯೆ ಮಾಡೋದಲ್ಲ, ನಮ್ಮ ಜನರ ನಡುವೆ ಪ್ರಾಬ್ಲಮ್ ಕೊಡೋದಲ್ಲ. ಲೀಡರ್ಶಿಪ್ಪು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ನಾನು ಅವಾಗ ಹೇಳಿದ್ದೀನಿ, ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಇಂಡಿಯಾ ಪಾಕಿಸ್ತಾನಲ್ಲೂ ನದಿಗಳನ್ನ ಒಂದು ರೀತಿ ಸಮಸ್ಯೆ ಬಂದಾಗ ಅದನ್ನು ಬಗೆಹರಿಸಿದ್ದೀವಿ.
ನಾವು ದೇಶಗಳ ನಡುವೆ ಸಮಸ್ಯೆ ಬಂದ ಬಗೆಹರಿಸೋದು. ನಮ್ಮ ಕರ್ನಾಟಕ, ತಮಿಳುನಾಡು, ಅಕ್ಕಪಕ್ಕ ರಾಜ್ಯ ನಾವೆಲ್ಲ ಒಂದೇ ಒಂದು ರೀತಿ, ನಾವೆಲ್ಲ ದ್ರಾವಿಡದವರು, ದ್ರಾವಿಡ ಸಿದ್ಧಾಂತದಿಂದ ಬಂದಿರೋ ದ್ರಾವಿಡ ನಾಡಿನ ಪರಿಕಲ್ಪನೆ ನಾವೆಲ್ಲ ಒಂದೇ. ಸೊ ಆ ರೀತಿಯಲ್ಲಿ ಅದನ್ನು ಬಗೆಹರಿಸ್ಬೇಕು ಹೊರತು ಒಂದು ರೀತಿ ಸಾಫ್ಟ್ ಟಾರ್ಗೆಟ್ಸ್ ಆಗಿ ಸಿನಿಮಾದ ಮೇಲೆ ಅಟ್ಯಾಕ್ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಸಿನಿಮಾ ಎಕ್ಸಿಬಿಟರ್ಸ್ ಮೇಲೆ ಅರ್ಥ ಇಲ್ಲ. ಮತ್ತು ನೀವು ಬಂದು ಕರೀರಿ, ಆದರೆ ನಿಮ್ಮ ಬೇಡಿಕೆನಲ್ಲಿ ತೂಕ ಇರಬೇಕು. ಏನು ನಿಮ್ಮ ಬೇಡಿಕೆ? ನೀವು ವೈಜ್ಞಾನಿಕವಾಗಿ ಈ ರೀತಿ ವಾಟರ್ ಶೇರಿಂಗ್ ಮಾಡಬೇಕು ಅಂತ ನೀವು ಹೇಳಿ, ಅಥವಾ ನಿಮ್ಮ ಬೇಡಿಕೆ ಇಡಿ. ಅದು ಬಿಟ್ಟು ನೀರೇ ಬಿಡಬಾರ್ದು, ನಮಗೆ ಕಷ್ಟ ಆಗಿದೆ ನೀರೇ ಬಿಡಬಾರ್ದು ಅನ್ನೋದು ಭಾಳ ಒಂದು ಹಾರ್ಟ್ಲೆಸ್ಸು, ಸೆಲ್ಫಿಶ್ ಅಂತ ಕಾಣುತ್ತೆ. ಮೂರನೇದು ಏನಂದರೆ ನಾನು ಯಾವತ್ತೂ ನೀರು ಬಿಡಲೇಬಾರ್ದು ಅಂತ ಹೇಳ್ತಾ ಇಲ್ಲ, ಮತ್ತು ಮಾಮೂಲಿಯಷ್ಟು ಎಷ್ಟಿರುತ್ತೋ ಅದು ಬಿಡಬೇಕು ಅಂತಲೂ ಹೇಳ್ತಾ ಇಲ್ಲ. ನಮಗೆ ಈ ತಕ್ಕಂತೆ ಪ್ರಪೋರ್ಷನಲ್ ಆಗಿ ನಮಗೆ ಸಮಸ್ಯೆ ಆಗಿದೆ ಅಂದರೆ ಅವ್ರಿಗೂ ಕಡಿಮೆ ಬಿಡಬೇಕು. ಬಟ್ ಇಟ್ ಹ್ಯಾಸ್ ಟು ಬಿ ಅ ಬ್ಯಾಲೆನ್ಸ್ಡ್, ಇಟ್ ಹ್ಯಾಸ್ ಟು ಬಿ ಅ ಸೈಂಟಿಫಿಕ್, ಇಟ್ ಹ್ಯಾಸ್ ಟು ಬಿ ಅ ರ್ಯಾಷನಲ್ ಅಪ್ರೋಚ್. ಇಟ್ ಕೆನಾಟ್ ಬಿ ಸೆಲ್ಫಿಶ್ ಅಪ್ರೋಚ್. ಸೆಲ್ಫಿಶ್ ಅಪ್ರೋಚಿಂದ ಯಾವ ಒಂದು ಶಾಶ್ವತ ಪರಿಹಾರ ಇಲ್ಲ, ಅವ್ರಿಗೂ ಒಳ್ಳೆಯದಾಗಲ್ಲ, ನಮಗೂ ನಿಜವಾಗ್ಲೂ ನಮ್ಮ ಒಳ್ಳೆಯ ಸಂದೇಶನೂ ಸಾರಲ್ಲ. ಎಸ್, ಓಕೆ. ಕೊನೆಯದಾಗಿ ಕಾವೇರಿ ಹೋರಾಟದಲ್ಲಿ ಚೇತನ್ ಅಹಿಂಸಾ ಅವರ ನಿಲುವೇನು ಅನ್ನುವಂಥದ್ದು ಕೊನೆಯದಾಗಿ? ಕಾವೇರಿ ಹೋರಾಟದಲ್ಲಿ ನಮಗೆ ಕೆಲವು ನಿಲುವುಗಳು ಶಾರ್ಟ್ ಟರ್ಮ್ ರೀತಿಯಲ್ಲಿ ನಮಗೆ ಇವತ್ತು ವಾಟರ್ ಅನ್ನೋದು ಕೊರತೆ ಇದೆ. ವಾಟರ್ ಅನ್ನೋದು ಕೊರತೆ ಇದ್ದಾಗ ಡಿಸ್ಟರ್ಸ್ ಶೇರಿಂಗ್ನಲ್ಲಿ ಅವ್ರಿಗೂ ಕಡಿಮೆ ಕೊಡಬೇಕು, ನಮಗೂ ಕಡಿಮೆ ಇದ್ದಂಗೆ ನಾವು ಪ್ರಯಾರಿಟೈಸ್ ಮಾಡಬೇಕಾಗಿರೋದು ಏನು ಅಂದರೆ ಕುಡಿಯೋ ನೀರಿಗೆ ಒತ್ತು ಕೊಡಬೇಕು, ಯಾರಿಗೂ ತೊಂದರೆ ಆಗದಂಗೆ ನಾವು ಅದೇ ರೀತಿ ಬ್ಯಾಲೆನ್ಸ್ ಮಾಡಬೇಕು. ಬಟ್ ಎರಡನೇದೇನೆಂದರೆ ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ ಬೇಕಾಗ್ತವೆ. ಈ ಸಮಸ್ಯೆಗಳು, ನೀರಿನ ಫೈಟು ಮುಂದಿನ ದಿನಗಳು, ಮುಂದಿನ ವರ್ಷಗಳಲ್ಲಿ, ಮುಂದಿನ ದಶಕಗಳಲ್ಲಿ ನಮಗೆ ಸಮಸ್ಯೆ ಬರೋದೇ ನೀರಿನ ಸಮಸ್ಯೆ. ಆ ನೀರಿನ ಸಮಸ್ಯೆಗಳನ್ನ ಹೇಗೆ ಲಾಂಗ್ ಟರ್ಮ್ ಈಕೋ ಫ್ರೆಂಡ್ಲಿ ಸಸ್ಟೈನಬಲ್ ಮುಂದಾಲೋಚನೆ ಇರೋ ಒಂದು ರೀತಿ ಯೋಜನೆಗಳು ಅದು ತರಬೇಕಾಗುತ್ತೆ. ಮತ್ತು ಮೂರನೇದು ಹೋರಾಟ ಅಂದಾಗ ಬೇಡಿಕೆ ಒಳ್ಳೇದಿಡಿ ಹೋರಾಟ ಬೇಡಿಕೆ. ನಿಮ್ಮ ಹೋರಾಟಗಳು ನಿಮ್ಮ ಅಸ್ತಿತ್ವಕ್ಕೋಸ್ಕರ ಈ ಔಟ್ಡೇಟೆಡ್ ಒಂದು ಗಿಮಿಕಿ ಒಂದು ತೋಳು ಬಲದ ಹೋರಾಟಗಳಲ್ಲ. ಹೋರಾಟಗಳು ನಿಮ್ಮ ನಿಜವಾಗ್ಲೂ ಪ್ರಾಬ್ಲಮ್ಗೆ ಸಾಲ್ವ್ ಮಾಡಬೇಕು. ಹೋರಾಟಗಳು ಬರೀ ಮೀಡಿಯಾ ಮುಂದೆ ಬಂದು ಪ್ರಚಾರ ತೊಗೊಳ್ಳೋದಲ್ಲ. ಹೋರಾಟಕ್ಕೆ ನೀವು ನಿಜವಾಗ್ಲೂ ಜನಜೀವನಕ್ಕೆ ಒಳ್ಳೆಯದಾಗಂಗೆ ನೀವು ಹೋರಾಟ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಇದಿಷ್ಟು ಚೇತನ್ ಅಹಿಂಸಾ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.